ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಡೆಪ್ಟ್ ಸಾಲವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಈವರೆಗೂ ನಾವು ರೆಕಾರ್ಡಿಂಗ್ ಮಾಡಿರುವಂಥದ್ದನ್ನೆಲ್ಲವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಪರಿಶುದ್ಧತೆಯನ್ನು ಕುರಿತು, ಸಾಲ್ವೇಷನನ್ನು ಕುರಿತು, ಆಮೇಲೆ ಅಳುವುದನ್ನು ಕುರಿತು, ಆಮೇಲೆ ಗಾಸ್ಪಲ್ ಅಂತ ಹೇಳಿದ್ರೆ ಏನು ಅಂತೇಳಿ, ಇನ್ನು ಅನೇಕ ಆತ್ಮಿಕ ಸಂದೇಶಗಳನ್ನು ನಾವು ರೆಕಾರ್ಡ್ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂಥ ಲಿಂಕ್ಗಳನ್ನು ಕ್ಲಿಕ್ ಮಾಡುವುದರ ಮುಖಾಂತರವಾಗಿ ನೀವು ಆ ಸಂದೇಶಗಳನ್ನು ಬಹಳ ಸುಲಭವಾಗಿ ಕೇಳಬಹುದಾಗಿದೆ. ಹಾಗಾಗಿ ಇದರಿಂದ ನೀವು ಆತ್ಮಿಕ ಲಾಭವನ್ನು ಪಡ್ಕೊಳ್ಬೋದು. ಮಾತ್ರವಲ್ಲ, ಈ ಸಂದೇಶ ಬೇರೆಯವ್ರಿಗೂ ಸಹ ನೀವು ತಲುಪಿಸೋದಕ್ಕೆ, ನೀವು ಅದನ್ನು ಶೇರ್ ಮಾಡೋದಕ್ಕೆ ಅನುಕೂಲಕರವಾಗಿರುವಂಥದ್ದಾಗಿದೆ. ಹಾಗಾಗಿ ನೀವು ಕೇಳೋದು ಮಾತ್ರವಲ್ಲ, ಇದು ಯಾರಿಗೆಲ್ಲ ಉಪಯೋಗ ಆಗ್ಬೋದು, ಯಾರಿಗೆಲ್ಲ ಅವಶ್ಯಕತೆಗಳಿದೆ ಅವ್ರಿಗೂ ಸಹ ನೀವು ಶೇರ್ ಮಾಡಬೇಕು ಅಂತೇಳಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಾವು ನಿಮ್ಮನ್ನ ಕೇಳಿಕೊಳ್ಳುವಂಥವರಾಗಿದ್ದೇವೆ. ಸಾಲ ಅಂತ ಹೇಳಬೇಕಾದ್ರೆ ಈ ಲೋಕದ ವ್ಯಕ್ತಿಗಳು ಮಾತಾಡುವಂಥ ವಿಧಗಳು ವಿವಿಧ ರೀತಿಯಾಗಿರುವಂಥದ್ದಾಗಿದೆ. ಉದಾಹರಣೆಗೆ ನೋಡಬೇಕಾದ್ರೆ ಕೆಲವು ಸಾಲ ಮಾಡಾದರೂ ತುಪ್ಪ ತಿನ್ನು, ಸಾಲ ಮಾಡು ಆಮೇಲೆ ನೋಡ್ಕೊಳ್ಳೋಣ, ಈ ರೀತಿಯಾಗಿ ಜನಗಳು ಮಾತನಾಡೋದನ್ನು ಕೇಳ್ತಾ ಇದ್ದೇವೆ. ಆದರೆ ಸಾಲ ಖಂಡಿತವಾಗಿ ಮಾಡಬಾರ್ದು, ಸಾಲವನ್ನು ಮಾಡಬಾರ್ದು ಅಂತಲೇ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಯಾವ ಸಾಲವೂ ನಿಮಗೆ ಇರಬಾರದು ಅಂತೇಳಿ, ಯಾವ ಸಾಲವೂ ಸಹ ನಿಮಗೆ ಇರಬಾರ್ದು ಅಂತೇಳಿ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13 ವರ್ಸ್ 8, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 13 ವರ್ಸ್ 8, ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡ್ರಿ, ದೇವರು ಯಾರಿಗೂ ಸಹ ಸಾಲಗಾರನಲ್ಲ. ಅದೇ ಪ್ರಕಾರವಾಗಿ ನಾವು ಸಹ ಆತನ ಸ್ವಭಾವದಲ್ಲಿ ಪಾಲನ್ನು ಹೊಂದಲು ಕರೆದವರಾಗಿದ್ದೇವೆ. ಹಾಗಾಗಿ ನಮಗೂ ಸಹ ಯಾವುದು ಸಾಲ ಇರಬಾರ್ದು ಅಂತೇಳಿ ದೇವರು ಆಶಿಸುವಂಥವರಾಗಿದ್ದಾರೆ. ನಾವು ನೋಡ್ತೇವೆ, ಈ ಒಬ್ಬರಿಂದ ಸಾಲ ತೆಗೆದುಕೊಳ್ಳೋದು ಅಂತ ನೋಡುವಾಗ ಧರ್ಮಶಾಸ್ತ್ರದಲ್ಲಿ ಏನು ಬರೆದ ನೋಡಬೇಕಾದ್ರೆ, ಧರ್ಮಶಾಸ್ತ್ರದ ಪ್ರಕಾರ ಅಂದರೆ ಇಸ್ರಾಯೇಲರ ಧರ್ಮಶಾಸ್ತ್ರಕ್ಕೆ ನೋಡುವಾಗ ನಾವು ನೋಡ್ತೇವೆ, ಈ ಧರ್ಮಶಾಸ್ತ್ರದ ಪ್ರಕಾರ ನೋಡಬೇಕಾದ್ರೆ ಇಸ್ರಾಯೇಲರು ಧರ್ಮಶಾಸ್ತ್ರಕ್ಕೆ ಅವಿಧೇಯರಾದರೆ ಸಾಲಗಾರರಾಗುವ ಶಾಪಕ್ಕೆ ಒಳಗಾಗ್ತಾರೆ ಅಂತೇಳಿ ದೇವರು ಹೇಳೋದನ್ನು ನಾವು ನೋಡ್ತೇವೆ. ಎಲ್ಲಿ ಅಂತ ನೋಡುವಾಗ ನೀವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 43 ಮತ್ತು 48, ಧರ್ಮೋಪದೇಶ ಕಾಂಡ ಬುಕ್ ಆಫ್ ಡಿಟೋನಮಿ ಚಾಪ್ಟರ್ 28 43 to 48, 43ರಿಂದ 48ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಿಮ್ಮ ಮಧ್ಯದಲ್ಲಿರುವ ಅನ್ಯರು ನಿಮಗಿಂತಲೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗೆ ಬರುವರು, ನೀವು ಕಡಿಮೆಯಾಗುತ್ತಾ ಹೀನ ಸ್ಥಿತಿಗೆ ಬರುವಿರಿ. ಅವರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವಿರಿ, ಅವರು ಶಿರಸ್ಸಾಗುವರು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾ ವಿಧಿಗಳನ್ನು ಅನುಸರಿಸದೆಯೂ ಹೋದುದರಿಂದ ಈ ಎಲ್ಲ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವವು. ಇವು ನಿಮಗೂ ನಿಮ್ಮ ಸಂತತಿಯವರಿಗೂ ಯಾವಾಗಲೂ ಪ್ರಾಪ್ತವಾಗುತ್ತಾ ಎಲ್ಲರಿಗೂ ಎಚ್ಚರಿಕೆಯನ್ನು ಬೆರಗನ್ನು ಉಂಟು ಮಾಡುವವು.
ನಿಮಗೆ ಸರ್ವ ಸಮೃದ್ಧಿಯುಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷಾನಂದಗೊಳ್ಳುವವರಾಗಿ ಸೇವಿಸದೆ ಹೋದುದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಆಗ ನೀವು ಹಸಿವು ಬಾಯಾರಿಕೆಯುಳ್ಳವರಾಗಿ ಬಟ್ಟೆಯೂ ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಬೇಕಾಗುವುದು. ಆತನು ಕಬ್ಬಿಣದ ನಗುವನ್ನು ಹೇರಿಸಿ ನಿಮ್ಮನ್ನು ನಾಶ ಮಾಡುವನು. ನಾವು ನೋಡ್ತೇವೆ, ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತಿತ್ತು ಅಂತ ಹೇಳಿದ್ರೆ, ಕೈಗೊಳ್ಳದಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೂ ಇಲ್ಲದೆ ಕಷ್ಟಪಡುವರು ಅಂತೇಳಿ 48ನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗುವಾಗ ದೇವರೇನು ವಾಗ್ದಾನ ಮಾಡಿದ್ರೆ ನೋಡುವಾಗ, ಧರ್ಮೋಪದೇಶಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯ ನೋಡುವಾಗ ಬುಕ್ ಆಫ್ ಡ್ಯೂಟನಮಿ ಚಾಪ್ಟರ್ 28 ವರ್ಸ್ 12, 28ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡುವಾಗ ನೋಡ್ತೇವೆ. ನೋಡ್ರಿ, ನೀವು ಅನೇಕ ಜನಗಳಿಗೆ ಸಾಲ ಕೊಡಿರೋ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಸಾಲ ಕೊಡ್ತಿರೋ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇತರರಿಗೆ ಕೊಡುವಷ್ಟು ದೇವರು ತನ್ನ ಜನರನ್ನು ಆಶೀರ್ವದಿಸೋದಾಗಿ ಹೇಳೋದನ್ನು ನೋಡ್ತೇವೆ. ನೋಡ್ರಿ, ನಿಮಗೆ ಹಣದ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ, ಅಂದರೆ ಹಣ ನಿಮಗೆ ಕಡಿಮೆ ಆಗಿದೆ, ಇಲ್ಲ ನೀವು ಸಾಲ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನೋಡ್ರಿ, ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 7ನೇ ವಾಕ್ಯ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 22 ವರ್ಸ್ 7. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಎಂದು ಸತ್ಯವೇದವು ಹೇಳುವಂಥದ್ದಾಗಿದೆ. ಅಂದರೆ ಸಾಲ ಅಂತ ನೋಡಬೇಕಾದ್ರೆ ಈ ಪದ ಇಬ್ರಿಯ ಭಾಷೆಯಲ್ಲಿ ಸಾಲ ಕೊಟ್ಟವನೊಂದಿಗೆ ಬಂಧಿಸಲ್ಪಟ್ಟಿದ್ದಾನೆ ಅಂತೇಳಿ ಅದರ ಅರ್ಥ. ಅಂದರೆ ಸಾಲ ಕೊಟ್ಟವನು ನಿಮ್ಮನ್ನು ಸರಪಣಿಗಳಿಂದ ಕಟ್ಟಿದ್ದಾನೆ. ಅಂದರೆ ನೀವು ಸಾಲ ತಗೊಂಡಿದ್ದೀರಲ್ಲ, ನಿಮಗೆ ಸಾಲ ಕೊಟ್ಟವನೊಂದಿಗೆ ಸರಪಣಿಯೊಂದಿಗೆ ಕಟ್ಟಲ್ಪಟ್ಟಿದ್ದೀರಾ ಅಂತ ಹೇಳಿದ್ರೆ, ಆ ಚೈನಲ್ಲಿ ಅವನೊಂದು ಚೈನ್ ಇಟ್ಕೊಂಡಿದ್ದಾನೆ ಅಂತೇಳಿ ಅವನ ಚೈನಲ್ಲಿ ನೀವು ಸಹ ಬಂಧಿತರಾಗಿದ್ದೀರಾ ಅಂತೇಳಿ ಅದರ ಅರ್ಥ. ಸೊ ಈ ರೀತಿ ಕಟ್ಟಲ್ಪಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ನಿಮ್ಮ ಮೇಲೆ ಅಧಿಕಾರ ಇರುವಂಥದ್ದಾಗಿದೆ. ಅಂದರೆ ಅವನು ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ. ಇನ್ನು ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನೀವು ಯಾರ ತನ್ನ ಸಾಲ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈ ಸಮಯಕ್ಕೆ ನಾನು ಬರ್ತೀನಿ ಇರಬೇಕು ಅಂತ ಹೇಳಿದ್ರೆ ನೀವು ಇರಬೇಕು. ಇಂಥ ಸ್ಥಳದಲ್ಲಿದ್ದೀನಿ ಬಾ ಅಂತ ಕರೆದ್ರೆ ನೀವು ಹೋಗಬೇಕಾಗತ್ತೆ. ಅಂದರೆ ಒಬ್ಬ ಸೇವಕನ ರೀತಿಯಲ್ಲಿ ಅವರು ನಡೆಸ್ಕೊಳ್ಳೋದನ್ನು ನೋಡ್ತೇವೆ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಾವು ಯೇಸುವಿನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದರಿಂದ ನಾವು ದೇವರಿಗೆ ಮಾತ್ರವೇ ನಾವು ದಾಸರಾಗಿದ್ದೇವೆ, ನಮ್ಮ ಮನುಷ್ಯರಿಗಲ್ಲ. ಯಾಕಂತೇಳಿದ್ರೆ ದೇವರು ನಮ್ಮನ್ನು ಸ್ವರಕ್ತದಿಂದ ಕ್ರಯ ಕೊಟ್ಟು ನಮ್ಮನ್ನು ಖರೀದಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ಯಜಮಾನ ಯಾರು ಅಂತ ಹೇಳಿದ್ರೆ ಯೇಸುಸ್ವಾಮಿ. ನಾವು ಯಜಮಾನರು ಯೇಸುಸ್ವಾಮಿ ಆಗಿದ್ದಾರೆ ಹೊರತು ಈ ರೀತಿಯಾಗಿ ಮನುಷ್ಯರುಗಳಿಗೆ ದಾಸರಾಗಬಾರ್ದು ಅಂತೇಳಿ ದೇವರು ಹೇಳೋದನ್ನು ನೋಡ್ತೇವೆ. ಯಾಕೆ ದಾಸರಾಗಬೇಕಾಗತ್ತೆ, ಇಲ್ಲ ಯಾಕೆ ಸೇವಕರ ರೀತಿ ನಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಸಾಲ ತಗೊಂಡ್ರೆ ಅವನು ಯಜಮಾನ ಆಗ್ತಾನೆ, ನೀವು ಸೇವಕರ ಪೊಸಿಷನ್ಲಿರ್ತೀರ. ಅಂದರೆ ಸೇವಕನ ರೀತಿಯಲ್ಲಿ ಅವನು ನೋಡ್ತಾನೆ. ನಾವು ಉದಾಹರಣೆ ನಿಮ್ಗೆ ಹೇಳಿದ್ವಿ, ಅವನು ಫೋನ್ ಮಾಡಿ ಇಷ್ಟೊತ್ತಿಗೆ ನಾನು ಮನೆ ಹತ್ರಕ್ಕೆ ಬರ್ತಾಯಿದ್ದೀನಿ, ಇರ್ರಿ, ನಂಗೆ ಬಡ್ಡಿಗೆ ದುಡ್ಡು ಕೊಡ್ರಿ, ನನ್ನ ಬಡ್ಡಿ ದುಡ್ಡನ್ನು ಕೊಡಬೇಕು, ನೀವು ಮನೆ ಹತ್ರನೇ ಇರಬೇಕು, ಮಾತಾಡೋಕ್ಕೆ ಬರಬೇಕು, ಅಲ್ಲೇ ಇರ್ರಿ ಅಂತೇಳಿ ನೀವು ಇರಬೇಕಾಗುತ್ತೆ. ಅಂದರೆ ಅವನು ಯಜಮಾನ ಆಗ್ತಾನೆ, ನೀವು ಸೇವಕ ಆಗ್ತೀರ ಆ ಸಮಯದಲ್ಲಿ. ಹಾಗಾಗಿ ನಾವು ಆ ರೀತಿಯಾಗಿ ಮಾಡ್ಕೊಳ್ಬಾರ್ದು. ಅದಕ್ಕೆ ಹೇಳುವಂಥದ್ದು ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಅಂತೇಳಿ ಅದರ ಅರ್ಥ. ನೋಡಿ, ಯೇಸುಸ್ವಾಮಿ ನಮಗೋಸ್ಕರ ಶಾಪಗ್ರಸ್ತನಾಗಿದ್ದಾರೆ. ಮತ್ತು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಗಲಾಟಿಯನ್ಸ್ ಚಾಪ್ಟರ್ 3 ವರ್ಸ್ 13, ಗಲಾತ್ಯ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಗಲಾತ್ಯದ ಬರೆದ ಪತ್ರಿಕೆ ಬುಕ್ ಆಫ್ ಗಲೇಷಿಯನ್ಸ್ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ನೋಡುವಾಗ
ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗೆ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅಂದರೆ ದೇವರು ನಮ್ಮನ್ನು ಧರ್ಮಶಾಸ್ತ್ರದ ಶಾಪದಿಂದ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಮತ್ತೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯ. ಬುಕ್ ಆಫ್ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡುವಾಗ ನೋಡ್ರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಕರ್ತನಾತು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೋಡಿ, ಕೆಲವು ಕಾರ್ಯಗಳೇನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಸಾಲ ಆಗುತ್ತೆ ಅಂತ ನೋಡಬೇಕಾದ್ರೆ, ನಿಮ್ಮ ಅಗತ್ಯತೆಗಳನ್ನು ಮೀರಿ, ಅಂದರೆ ನಿಮ್ಮ ನೀಡಿಗೆ ಮೀರಿ, ನಿಮ್ಮ ಅಗತ್ಯತೆಗಳಿಗೆ, ಪ್ರಾಮುಖ್ಯತೆಗಳಿಗೆ, ನಿಮಗೇನು ಬೇಕಾಗಿದೆ ಅದನ್ನು ಮೀರಿ ಕೆಲವು ಕಾರ್ಯಗಳನ್ನು ಮಾಡುವಾಗ, ಕೆಲವುಗಳನ್ನು ತೆಗೆದುಕೊಳ್ಳುವಾಗ ಆಗ ನಿಮಗೆ ಸಾಲ ಆಗುತ್ತೆ. ನಿಮಗೆ ಆಗ ಸಾಲ ಆಗುವಂಥದ್ದಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ನೀವು ಆಶಿಸುವಾಗ, ಯಾವುದು ನಿಮ್ಮ ಪ್ರಾಮುಖ್ಯತೆ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಬಯಸುವಾಗ ಆಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ ಸಾಲ ಮಾಡೋದಕ್ಕೆ ಸಂದರ್ಭ ಬರುವಂಥದ್ದಾಗಿದೆ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮತ್ತಾಯನು ಬರೋ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಬರೆದಿದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರಿಗೆ ಇಹಲೋಕದ ಜೀವನಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ದೇವರು ಕೊಡುತ್ತೀನಿ, ದೊರಕುತ್ತದೆ ಅಂತೇಳಿ ಸ್ವಾಮಿ ಹೇಳೋದನ್ನು ನೋಡ್ತೇವೆ. ನೋಡ್ರಿ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33. ಮತ್ತಾಯನು ಬರೋ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯವನ್ನು ನೋಡುವಾಗ, ಹೀಗಿರುವುದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೋಡಿದ್ರ, ಅಂದರೆ ದೇವರು ಕೊಡ್ತಾರೆ, ನಿಮ್ಮ ಅವಶ್ಯಕತೆ ಏನಿದೆ ಅದೆಲ್ಲ ದೊರಕುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಈ ವಾಗ್ದಾನ ನೋಡಬೇಕಾದ್ರೆ ಇದು ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದಾಗಿದೆ, ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯಿಸುವಂಥದ್ದಾಗಿದೆ. ಖಂಡಿತವಾಗಿ ದೇವರು ತಾನು ಮಾಡಿದ ವಾಗ್ದಾನವನ್ನು ನೆರವೇರಿಸಲು ದೇವರು ಶಕ್ತನಾಗಿದ್ದಾನೆ. ಸೊ ನಿಮಗೆ ಕೊರತೆ ಆಯಿತು ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪೇನೆ. ಕೊರತೆ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪು ನಿಮ್ಮದೇ ಆಗಿರುತ್ತೆ ಹೊರತು ದೇವರದಲ್ಲ. ನೋಡ್ರಿ, ದೇವ್ರ ವಾಕ್ಯ ಹೇಳುವಂತಾಗೆ ದಾವಿದ ತಾನು ಏನೋ 70ನೇ ವಯಸ್ಸಿನಲ್ಲಿ ಅವನು ಬರೆಯುವಂಥದ್ದೇನು ಅಂತ ಹೇಳಿದ್ರೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರೋದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ಮಾಡಲಿಲ್ಲ. ನೋಡಿದ್ರ, ಅಂದರೆ ದೇವರು ಯಾವ ರೀತಿಯಾಗಿ ಬೇಡೋದಕ್ಕೆ ಬಿಟ್ಟಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ 37, ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 25ನೇ ವಾಕ್ಯವನ್ನು ನೋಡುವಾಗ, ನಾನು ಬಾಲಕನಾಗಿದ್ದನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿಯನ್ನು ದಿಕ್ಕಿಲ್ಲದೆ ಬಿದ್ದಿರೋದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬಿಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ನೋಡಿದ್ರ, ದೇವರು ಯಾವ ರೀತಿ ವಾಗ್ದಾನ ಮಾಡಿದ್ದಾರೆ. ಮತ್ತು 26ನೇ ವಾಕ್ಯ ನೋಡುವಾಗ, ಅವನು ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡುತ್ತಾನೆ, ಅವನ ಸಂತತಿಯವರು ಆಶೀರ್ವಾದ ಹೊಂದುವರು. ನೋಡಿದ್ರ, ಯಾವ ರೀತಿಯಾಗಿ ದೇವರು ಯಾವ ರೀತಿಯ ಸಹಾಯ ಮಾಡಿದ್ದಾರೆ ಅಂಥೇಳಿ ದಾವಿದ ಕಂಡುಕೊಂಡಿರೋದನ್ನು ನೋಡ್ತೇವೆ. ಒಂದು ಬಾರಿ ಸಹ ಏನಾಗಿದೆ,
ನೋಡಲಿಲ್ವಂತೆ, ಅವನ ಜೀವನದಲ್ಲಿ ಒಂದು ಸಾರಿನೂ ನೋಡಲಿಲ್ವಂತೆ. ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬಿಟ್ಟು ತಿನ್ನುವುದನ್ನಾಗಲಿ ನೋಡಲಿಲ್ಲ. ಹಲ್ಲೆಲೂಯಾ. ಹಾಗಾಗಿ ನಾವು ಮೊದಲು ದೇವರ ರಾಜ್ಯಕ್ಕೋಸ್ಕರ ತಾವು ಪಟ್ಟಿದ್ದೀವೋ ಇಲ್ವೋ ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದರೆ ನಿಮ್ಮ ಮೊದಲನೇ ಪ್ರಾಮುಖ್ಯತೆ ಏನಾಗಿದೆ? ಮೊದಲನೇ ಪ್ರಾಮುಖ್ಯತೆ ಏನಾಗಿದೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ದೇವರ ವಾಕ್ಯ ಏನಿದೆ ಅದರ ಪ್ರಕಾರ ನೀವು ನಡ್ಕೊಳ್ಳುವಾಗ ಖಂಡಿತವಾಗಿ ನೀವು ಆಶೀರ್ವಾದವನ್ನು ಹೊಂದೇ ಹೊಂತೀರ. ಮೋಸದಿಂದಲೋ ವಂಚನೆಯಿಂದಲೋ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ತುಳಿದೋ ಇಲ್ಲ ಅಂತೇಳಿದ್ರೆ ಬೇರೆಯವ್ರಿಗೆ ಅನ್ಯಾಯ ಮಾಡೋ, ಮೋಸ ಮಾಡೋ, ವಂಚನೆ ಮಾಡಿ ಯಾವ ರೀತಿಯ ಮೇಲಕ್ಕೆ ಬರ್ತೀನಿ ಅಂತ ಹೇಳೋದು ಸುಳ್ಳು. ಆ ರೀತಿಯಾಗಿ ಬಂತು ಅಂತ ಹೇಳಿದ್ರು ಅದು ಖಂಡಿತವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ಅವರು ಅನುಭವಿಸೋದಕ್ಕಾಗೋದಿಲ್ಲ. ಇದನ್ನು ಕುರಿತು ಅನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡೋದಿಲ್ಲ, ಅನ್ಯಾಯ ಮಾಡುವುದನ್ನು ಕುರಿತು ಇದರ ಒಂದು ಸೆಪ್ರೇಟ್ ಸಂದೇಶ ಆಗುವಂಥದ್ದಾಗಿದೆ. ಸೊ ಯಾವ ರೀತಿಯಾಗಿ ಅನ್ಯಾಯ ಮಾಡ್ತು ಅಂತ ಹೇಳಿದ್ರೆ ಏನೆಲ್ಲ ದೇವರ ವಾಕ್ಯದಲ್ಲಿ ಬರೆದಿದೆ, ಅವರು ಯಾವ ರೀತಿಯೆಲ್ಲ ಅವರ ಜೀವಿತ ಯಾವ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ, ಅದೆಲ್ಲ ನಾನು ಸೆಪ್ರೇಟ್ ಟಾಪಿಕ್ ಇದೆ. ಅದು ಇನ್ನೊಂದು ಸಾರಿ ಅದು ಸಂದೇಶವನ್ನು ಸಿದ್ಧ ಮಾಡಿ ನಾನು ನಿಮಗೆ ಹೇಳಲು ಬಯಸ್ತೇವೆ. ಆದರೆ ನಾವಿಲ್ಲಿ ನೋಡಬೇಕಾದ್ರೆ ನೋಡ್ರಿ, ಅನೇಕ ವಿಶ್ವಾಸಿಗಳು ಯಾಕೆ ತಮ್ಮ ಜೀವಿತಗಳನ್ನು ಸರಿ ಮಾಡ್ಕೊಳ್ಳೋದಲ್ಲೇ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೊಡದಲ್ಲೇ ದೇವರಿಂದ ಬರಬೇಕಾದನ್ನು ಅವರು ತಪ್ಪಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಅದನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಜಕ್ಕಾಯ ಏನು ಅಂತ ಹೇಳಿದ್ರೆ, ಜಕ್ಕಾಯ ನೋಡಬೇಕಾದ್ರೆ ಲೂಕ 19ನೇ ಅಧ್ಯಾಯ 1-10ನೇ ವಾಕ್ಯ ನೋಡುವಾಗ ಅವನು ಮೋಸ ಮಾಡದಂಥ ಹಣವನ್ನೆಲ್ಲ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಹುಡ್ಕೊಂಡೋಗಿ ಎಲ್ಲರಿಗೂ ಕೊಡೋದಕ್ಕಾಗಲ್ಲ. ಅವನೇನು ಮಾಡ್ತಾನೆ, ಅದಕ್ಕೇ ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೀನಿ ಅಂತೇಳಿ ಅವನು ಹೇಳೋದನ್ನು ನೋಡ್ತೇವೆ. ಅಂದರೆ ಹಣದಾಶೆಯಿಂದ ಅವನು ಯಾವ ರೀತಿಯಾಗಿ ಹೊರಡೆ ಬಂದ. ಸೊ ಅದಾದ ನಂತರ ನೋಡಬೇಕಾದ್ರೆ ನಾವು ನೋಡ್ತೇವೆ ಜಕ್ಕಾಯನ ಮನೆಗೆ ರಕ್ಷಣೆ ಬಂತು ಅಂತೇಳಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ಹೇಳ್ತಾರೆ. ಸೊ ನಾವು ಅನ್ಯಾಯದಿಂದ ಹಣ ಕೂಡಿಸ್ಕೊಂಡ್ರೆ ದೇವರದನ್ನು ಆಶೀರ್ವಾದ ಮಾಡೋದಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ದುಡಿದು ಕೂಡಿಸಿಕೊಂಡ ಹಣ ಅದು ವೃದ್ಧಿ ಆಗುತ್ತೆ, ಅದು ಅಭಿವೃದ್ಧಿ ಆಗುತ್ತೆ. ಅದನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 11ನೇ ವಾಕ್ಯ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾನಿಲ್ಲಿಗೆ ಈ ಸಂದೇಶವನ್ನು ನಿಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈ ಸಂದೇಶವನ್ನು ಇಲ್ಲಿ ನಾವು ನಿಲ್ಲಿಸ್ತಾ ಇದ್ದೇವೆ. ಇದರ ಮುಂದುವರೆದ ಭಾಗವಾಗಿ ನಾವು ಅನೇಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥವರಾಗಿದ್ದೇವೆ. ನಾನು ಮೊದಲೇ ಹೇಳಿದ ಹಾಗೆ ಇನ್ನು ಅನೇಕ ಆತ್ಮಿಕ ಸಂದೇಶಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಮತ್ತು ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿದ್ದೇವೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆ ಸಂದೇಶವನ್ನು ಕೇಳ್ಬೋದು. ಇದು ದೇವರ ರಾಜ್ಯಕ್ಕೋಸ್ಕರ, ದೇವರ ರಾಜ್ಯಕ್ಕೆ ತವಕ ಪಡೋರಿಗೆ ಬಹಳ ಬಹಳ ಅನುಕೂಲಕರವಾಗಿರುವಂಥದ್ದಾಗಿದೆ. ಇದನ್ನು ಕೇಳಿ ನೀವು ಆತ್ಮಿಕ ಲಾಭವನ್ನು ಹೊಂದ್ಕೊಳ್ಬೇಕು ಅಂತೇಳಿ ನಾವು ಕೇಳಿಕೊಳ್ಳುವಂಥವರಾಗಿದ್ದೇವೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದಿನ ಭಾಗಗಳನ್ನು ನೀವು ಕೇಳೋದಕ್ಕೆ ಅನುಕೂಲಕರವಾಗಿರುವಂಥದ್ದಾಗಿದೆ. ಇದು ಮುಂದುವರೆದ ಭಾಗಗಳನ್ನು ನಾವು ಇನ್ನು ಒಂದು ಭಾಗ ಇಲ್ಲ 2 ಭಾಗಗಳನ್ನು ನಾವು ಹೇಳುವಂಥವರಾಗಿದ್ದೇವೆ. ಬಹಳ ಪ್ರಾಮುಖ್ಯವಾದ ಸಂಗತಿಗಳು ಈ ಸಾಲದ ವಿಷಯವಾಗಿ ಇರುವಂಥದ್ದಾಗಿದೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ದೇವರ ವಾಕ್ಯಗಳನ್ನು ನೀವು ಅರ್ಥ ಮಾಡ್ಕೊಳ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕಾಗಿದೆ ಅಂತೇಳಿ ಖಂಡಿತವಾಗಿ ನಾವು ಕಲ್ತ್ಕೊಂಡು ಅದನ್ನು ಆ ಪ್ರಕಾರ ನಾವು ಜೀವಿಸಿದ್ರೆ ಅದು ಖಂಡಿತ ಒಂದು ಒಳ್ಳೆಯ ಜೀವಿತವನ್ನು ನಾವು ಮಾಡೋದಕ್ಕೆ ಸಾಧ್ಯ ದೇವರಿಗಾಗಿ. ಮತ್ತು ನಿಮ್ಮ ಜೀವಿತ ಸಹ ಒಳ್ಳೆಯದಾಗಿರುತ್ತೆ. ಯಾಕಂತೆಲ್ಲ ದೇವರ ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯುತ್ತಾ ಇರುವುದರಿಂದ. ಮುಂದಿನ ಭಾಗದಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನು ನಾವು ದೇವರ ವಾಕ್ಯದ ಆಧಾರದಲ್ಲಿ ವಿವರಿಸಲು ಹೋಗ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.